ಪ್ರಿಯ ವೀಕ್ಷಕರೇ, ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಅನ್ನ ಯಾರು ಗೆಲ್ತಾರೆ ಅನ್ನುವಂತಹ ಕುತೂಹಲಕ್ಕೆ ಈಗ ಉತ್ತರ ಸಿಕ್ಕಿದೆ. ಹನುಮಂತ ಬಿಗ್ ಬಾಸ್ನ ಗೆದ್ದು ಬೇಕಿದ್ದಾನೆ. ಆದರೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಅಂತ ಕಿಚ್ಚ ಸುದೀಪ್ ಘೋಷಿಸಿ ಹನುಮಂತನ ಕೈಗೆ ಟ್ರೋಫಿ ಕೊಟ್ಟು ನಗದು ಬಹುಮಾನವನ್ನು ಕೊಟ್ಟು ಆನಂತರ ವೇದಿಕೆಯ ಮೇಲೆ ಕಿಚ್ಚ ಸುದೀಪ್ ಕೊನೆಯದಾಗಿ ಆಡಿದಂತಹ ಒಂದಿಷ್ಟು ಮಾತುಗಳು, ಹಾಗೇನೆ ಆ ಮಾತುಗಳನ್ನು ಆಡಿ ಸ್ಟೇಜ್ನ ಹಿಂಭಾಗಕ್ಕೆ ಹೋಗಿ ಕಿಚ್ಚ ಸುದೀಪ್ ಭಾವುಕರಾಗಿದ್ದ ರೀತಿ, ಇದೆಲ್ಲವೂ ಕೂಡ ಈಗ ಮತ್ತೊಂದು ಸುತ್ತಿನ ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಿದ್ರೆ ಕಿಚ್ಚ ಸುದೀಪ್ ಸ್ಟೇಜ್ನಲ್ಲಿ ಕೊನೆಯದಾಗಿ ಆಡಿದ ಆ ಮಾತುಗಳು ಏನು? ಸ್ಟೇಜ್ನ ಹಿಂದೆ ಸುದೀಪ್ ಹೋಗಿ ಭಾವುಕರಾಗಿದ್ದು ಯಾಕೆ? ಅವರ ಕಣ್ಣಾಲಿಗಳು ತುಂಬಿ ಬಂದಿದ್ದು ಯಾಕೆ? ಈ ಎಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಪ್ರಿಯ ವೀಕ್ಷಕರ, ಈ ಬಾರಿಯ ಬಿಗ್ ಬಾಸ್ ಸಾಕಷ್ಟು ಏರಿಳಿತಗಳನ್ನು ಕಂಡಿತ್ತು. ಕಿಚ್ಚ ಸುದೀಪ್ ಅವರೇ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರಾ ಅಥವಾ ಬೇರೆ ಯಾರಾದರೂ ಹೋಸ್ಟ್ ಬರ್ತಾರಾ ಅನ್ನುವಂತಹ ಕುತೂಹಲದಿಂದ ಹಿಡಿದು ಇಲ್ಲಿಯ ತನಕವೂ, ಫಿನಾಲೆಯ ತನಕವೂ ಬಿಗ್ ಬಾಸ್ ಸಾಕಷ್ಟು ಕುತೂಹಲವನ್ನು ಹಾಗೆಯೇ ಉಳಿಸಿಕೊಂಡಿತ್ತು. ಆ ಕುತೂಹಲ ಈಗ ಬಿಗ್ ಬಾಸ್ ಮುಗಿದ್ರೂ ಕೂಡ ಮತ್ತೆ ಉಳಿದುಕೊಂಡಿದೆ. ಅದಕ್ಕೆ ಕಾರಣ ಆಗ್ತಾ ಇರೋದೇ ಕಿಚ್ಚ ಸುದೀಪ್ ಕೊನೆಯದಾಗಿ ವೇದಿಕೆ ಮೇಲೆ ಆಡಿರುವಂತಹ ಆ ಮಾತುಗಳು. ಹೌದು, ಕಿಚ್ಚ ಸುದೀಪ್ ಇದೇ ತನ್ನ ಕೊನೆಯ ಬಿಗ್ ಬಾಸ್ ಕಾರ್ಯಕ್ರಮ ಆಗಿರುತ್ತೆ. ಇನ್ನು ಮುಂದಿನ ಸೀಸನ್ಗಳನ್ನು ನಾನು ಯಾವುದೇ ಕಾರಣಕ್ಕೂ ನಡೆಸಿಕೊಡೋದಿಲ್ಲ ಅನ್ನುವಂತಹ ಮಾತನ್ನು ಈ ಬಿಗ್ ಬಾಸ್ ಮಧ್ಯದಲ್ಲಿಯೇ ಹೇಳಿದರು. ಹಾಗೆಯೇ ಬಿಗ್ ಬಾಸ್ ಇನ್ನೇನು ಮುಗಿತಾ ಬರ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿಯೂ ತಮ್ಮ ಪೋಸ್ಟ್ ಮೂಲಕ ಒಂದು ಭಾವನಾತ್ಮಕ ಸಂದೇಶವನ್ನು ಕಿಚ್ಚ ಸುದೀಪ್ ರವಾನಿಸಿದರು. ಆದರೆ ಬಿಗ್ ಬಾಸ್ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಹನುಮಂತ ವಿನ್ನರ್ ಅಂತ ಘೋಷಿಸಿ ಆದಮೇಲೆ ಕಡೆಯದಾಗಿ ಕಿಚ್ಚ ಸುದೀಪ್ ಒಂದಿಷ್ಟು ಭಾವನಾತ್ಮಕ ಮಾತುಗಳನ್ನು ಮತ್ತೆ ಆಡಿದ್ದಾರೆ. ಕಿಚ್ಚ ಸುದೀಪ್ ಅವರ ತಾಯಿಗೆ ಬಿಗ್ ಬಾಸ್ ಕಾರ್ಯಕ್ರಮ ಅಂದರೆ ಬಹಳ ಇಷ್ಟ. ಪ್ರತಿ ದಿನವೂ ಅವರು ಬಿಗ್ ಬಾಸ್ ಕಾರ್ಯಕ್ರಮವನ್ನು ತಪ್ಪದೆ ನೋಡ್ತಿದ್ದಂತೆ. ಅದರಲ್ಲೂ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ನಡೆಸಿಕೊಡ್ತಾ ಇದ್ದಂತಹ ಪಂಚಾಯಿತಿಯನ್ನು ಕಿಚ್ಚ ಸುದೀಪ್ ತಾಯಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಾ ಇರಲಿಲ್ಲ. ಆಕೆಯ ಆಶೀರ್ವಾದವೇ ಬಿಗ್ ಬಾಸ್ ಕಾರ್ಯಕ್ರಮದ ಮೇಲೆ ಇತ್ತು ಅನ್ನುವಂತಹ ಮಾತನ್ನು ಕಿಚ್ಚ ಸುದೀಪ್ ಆಡಿದ್ದಾರೆ. ಜೊತೆಗೆ ಈ ಬಾರಿಯ ಸೀಸನ್ನ ಫೈನಲ್ಗೆ ಕಿಚ್ಚ ಸುದೀಪ್ ನಡೆಸಿಕೊಟ್ಟಿರುವಂತಹ ಕಾರ್ಯಕ್ರಮಕ್ಕೆ ಅವರ ತಂದೆ ಕೂಡ ಪ್ರಪ್ರಥಮ ಬಾರಿಗೆ ನೋಡೋದಕ್ಕೆ ಬಂದಿದ್ದರು. ಅದು ಕೂಡ ಸುದೀಪ್ಗೆ ಒಂದು ರೀತಿ ಭಾವನಾತ್ಮಕ ವಿಚಾರವೇ ಆಗಿತ್ತು. ತನ್ನ ತಾಯಿ ಇಷ್ಟು ಇಷ್ಟಪಡ್ತಾ ಇದ್ದಂತಹ ಕಾರ್ಯಕ್ರಮವನ್ನು, ತನ್ನ ತಾಯಿಯ ಆಶೀರ್ವಾದವೇ ಇತ್ತು ಈ ಕಾರ್ಯಕ್ರಮದ ಮೇಲೆ ಅಂತ ಸ್ವತಃ ಕಿಚ್ಚ ಸುದೀಪ್ ಅವರೇ ಹೇಳಿಕೊಂಡಿದ್ದಾರೆ. ಇಂತಹ ಕಾರ್ಯಕ್ರಮವನ್ನು ಕಿಚ್ಚ ಸುದೀಪ್ ಬಿಡ್ತಾರಾ? ಅದು ಸಾಧ್ಯವೇ ಇಲ್ಲ. ಸುದೀಪ್ ಅವರೇ ಮುಂದಿನ ಸೀಸನ್ಗಳನ್ನು ಕೂಡ ನಡೆಸಿಕೊಡ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆ, ಆಶಾಭಾವನೆ, ಆಸೆ ಈಗ ಬಿಗ್ ಬಾಸ್ ಅಭಿಮಾನಿಗಳಲ್ಲಿ ಮತ್ತೆ ಚಿಗುರಿದೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನನ್ಸುತ್ತೆ? ಕಿಚ್ಚ ಸುದೀಪ್ ಮುಂದಿನ ಸೀಸನ್ಗಳನ್ನು ಕೂಡ ನಡೆಸಿಕೊಡ್ತಾರಾ? ಒಂದು ವೇಳೆ ಅವರು ನಡೆಸಿಕೊಡದೇ ಹೋದರೆ ಈ ಬಿಗ್ ಬಾಸ್ನಂತಹ ಒಂದು ಪ್ರತಿಷ್ಠಿತ ರಿಯಾಲಿಟಿ ಶೋವನ್ನು ಸುದೀಪ್ ಅವರು ಸೆಟ್ ಮಾಡಿರುವಂತಹ ಆ ಒಂದು ಲೆವೆಲನ್ನು ಮ್ಯಾಚ್ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗುವಂತಹ ಸಾಮರ್ಥ್ಯವಿರುವ ಮತ್ತೊಬ್ಬ ನಟ ಯಾರು? ಆ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.